ಸೊ ಈಗ 5D ಸಿನಿಮಾ ಕಂಪ್ಲೀಟ್ ಆಗಿ ಸೊ ಈ ಥರ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮಾಡ್ತಾ ಇದ್ದೀರಾ. ಅದು ಮೇಯ್ನ್ ನನ್ನ ಟಾಪಿಕ್ ನಾನು ಕೇಳ್ಪಟ್ಟಿದ್ದು ನಂಗೆ ಭಾಳ ಶಾಕ್ ಆಯ್ತು ಸರ್. ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಈ ಥರ ಆಗುತ್ತೆ, ಈ ಒಂದು ಬ್ಲಡ್ ಇದರಲ್ಲೆಲ್ಲ ಸೊ ಗ್ಯಾಮ್ಲಿಂಗ್ ಆ ಥರ ಎಲ್ಲ ಆಗುತ್ತೆ ಅಂತ ನನ್ನ ಪ್ರಾಮಿಸ್ ನಂಗೆ ಗೊತ್ತೇ ಇರಲಿಲ್ಲ. ಸೊ ಅದನ್ನು ಎಲ್ಲಿ ಎತ್ಕೊಂಡ್ರೆ ನಿಮ್ಗೆ ಹೆಂಗೆ ಗೊತ್ತಾಯ್ತು ಸರ್ ಆ ವಿಷಯ ಅಂತ? ಇಲ್ಲ, ನಿರ್ಮಾಪಕರು ಎಳೆ ತೊಗೊಂಬಂದರು. ಓಕೆ. ತಂದಾಗ ನನಗೆ ನೆನಪಾಯಿತು 86, 87 ಸುದ್ದಿ ಮಾಧ್ಯಮಗಳು ಒಂದು ಸಲ ಈ ಥರ ಬ್ಲಡ್ ಮಾಫಿಯಾ ಬಗ್ಗೆ ಸುದ್ದಿ ಮಾಡಿದ್ವು. ಅವಾಗ ನನಗೆ ಅದು ನೆನಪಾಯ್ತಾಗ, ಹೌದಲ್ವ ಈ ಥರದ್ದೊಂದು ವ್ಯೂಹ ಇದೆ ಇಲ್ಲಿ. ಈ ಸಿನಿಮಾ ಮುಖಾಂತರ ನಾವು ನಮ್ಮ ವ್ಯವಸ್ಥೆಗೆ ಒಂದು ಎಚ್ಚರಿಕೆ ಗಂಟೆ ಕೊಡೋಣ ಅಂಥೇಳಿ ನಾನು ಈ ವಸ್ತುನ ಸಿನಿಮಾ ಮಾಡೋಕ್ಕೆ ಹೊರಟೇನೆ. ಬಟ್ ತುಂಬ ರಿಸರ್ಚ್ ಮಾಡಿರ್ತೀರ ಸರ್ ಇದರಿಂದ? ಹೌದು. ಸೊ ಎಲ್ಲೂ ಸಹ ಒಂಚೂರು ಬ್ಯಾಲೆನ್ಸ್ಡ್ ಮಿಸ್ ಆಗಬಾರ್ದು. ಹೌದು. ಸೊ ಮೆಸೇಜು ಕಂಪ್ಲೀಟಾಗಿ ಕರೆಕ್ಟಾಗಿ ಹೋಗಬೇಕು. ಹೌದು. ಸೊ ಅದೆಲ್ಲ ನೀಟಾಗಿ ಹೆಂಗೆ ರಿಸರ್ಚ್ ಮಾಡ್ಕೊಂಡ್ರೆ? ಹೌದು. ಫೈಟ್ ಎಲ್ಲ ಹೆಂಗಿತ್ತು ಅದೆಲ್ಲ? ಎಲ್ಲ ಕೂತ್ಕೊಂಡೆಲ್ಲ ನಾವು ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೊಂಡ್ವಿ. ಓಕೆ. ಫೈಟ್ ಬರುತ್ತೆ, ಅದು ಫೈಟ್ ಆಗಿರಬಾರ್ದು, ನಾವು ವ್ಯವಸ್ಥೆ ವಿರುದ್ಧ ಮಾಡೋ ಫೈಟ್ ಆಗಬೇಕು. ಆ ಥರ ಪ್ಲ್ಯಾನ್ ಮಾಡಿದ್ವಿ ನಾವು. ಮಾಡಿಕೊಂಡು ಜೊತೆಯಲ್ಲಿ ಹೀರೋಯಿಸಮ್ ಅದು ಮಿಸ್ ಆಗಬಾರ್ದು. ಹೀರೋನ ಸೂಪರ್ ಹೀರೋ ಥರ ತೋರಿಸೋದಲ್ಲ, ಅವನ ಸಮಾಜದ ಎಷ್ಟು ಈ ಧ್ವನಿಗಳ ಮಧ್ಯೆ ಇವನೊಬ್ಬ ಧ್ವನಿಯಾಗಿರಬೇಕು ಅಂತ ಮಾಡಿದ್ದು. ಆದಿತ್ಯ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಸರ್ ಈಗ ಶಬ್ದವೇದಿ ಸಿನಿಮಾ ಬಂದಾಗ ಆಡಿಯನ್ಸ್ಗೆ ಹೆಂಗಾಯಿತು, ಸಡನ್ನಾಗಿ ಒಂದು ಫ್ರೆಶ್ ಕಂಟೆಂಟ್ ಸಿಗ್ದಂಗೆ ಆಯಿತು. ಆ ಟೈಮಲ್ಲಿ ಆ ಥರ ಸಿನಿಮಾಗಳು ಬಹಳ ವಿರಳ ಇತ್ತು. ಸಡನ್ನಾಗಿ ನೀವು ಚೇಂಜ್ ಓವರ್ ಕೊಟ್ಟರೆ ಇಂಡಸ್ಟ್ರಿಗೆ, ಈ ಥರ ನಡೀತಿದ್ಯಾ, ಹಿಂಗಾಗ್ತಿದ್ಯಾ ಅನ್ನೋ ಫುಲ್ ಒಂದು ಶಾಕಿಂಗ್ ಆಗಿ ಇಂಡಸ್ಟ್ರಿ ತೊಗೊಂಡಿದ್ದು ಉಂಟು. ಸೊ ಸೇಮ್ ಅದೇ ಥರನೇ ಈಗ 5Dನೂ ತೊಗೊಂಬರ್ತಾರೆ. ಸೊ ಒಂಥರ ಕನೆಕ್ಷನ್ ಇದ್ದಂಗಿದೆ. ಈಗಲೂ ಸಹ ನಮಗೆ ಕೇಳಿ ನಮಗೆ ಶಾಕ್ ಆಗಿದೆ. ಇನ್ನು ಆಡಿಯನ್ಸ್ ಹೆಂಗೆ ರಿಯಾಕ್ಟ್ ಆಗ್ತಾರೆ ಅದ್ರ ಮೇಲೆ ನಿಮ್ಗೆ ಯಾವ ಥರ ಹೋಪ್ಸ್ ಇದೆ? ಸೊ ಸೇಮ್ ಇದೇ ಥರ ಒಂದು ಆಗುತ್ತಾ ಆ ಟೈಮಲ್ಲಿ ಆಗಿದ್ದಂತಹ ಒಂದು ಘಟನೆಗಳು? ಇಲ್ಲ, ನಾನು ಇವತ್ತಿನ ಪೀಳಿಗೆ ತುಂಬ ಪ್ರಜ್ಞಾವಂತ ಪೀಳಿಗೆ. ಸಮಾಜದಲ್ಲಿ ಏನೇ ಆದರೂ ಕೂಡ ಅದರ ವಿರುದ್ಧ ಧ್ವನಿ ಎತ್ತುವಂಥ ಪೀಳಿಗೆ ಇದು. ಮೊದಲು ಹಾಗಿರಲಿಲ್ಲ. ಇವತ್ತು ಸಾಮಾಜಿಕ ಜಾಲತಾಣಗಳಿದೆ, ತುಂಬ ಪ್ರಜ್ಞಾವಂತರಿದ್ದಾರೆ. ಇವರೆಲ್ಲರೂ ಕೂಡ ವ್ಯವಸ್ಥೆಗಳನ್ನು ಸರಿಪಡಿಸೋದಕ್ಕೆ ತುದಿಗಾಲಲ್ಲಿ ನಿಂತ್ಕೊಂಡಿರ್ತಾರೆ. ಈ ಥರದ್ದೊಂದು ವಿಷಯನ ನಾವು ಅವ್ರಿಗೆ ತಲುಪಿಸ್ತೀವಿ ಅಂದರೆ ಮಿಕ್ಕಿದ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ. ನಾವು ಅವ್ರಿಗೆ ನೆನಪು ಮಾಡಬೇಕು, ಅಷ್ಟೇ ನಮ್ಮ ಕರ್ತವ್ಯ. ಅವರು ಶುರು ಮಾಡಿದಾಗ ಅವ್ರ ಜೊತೆಲಿ ನಾವು ಹೋಗಿ ಸೇರಿಕೊಳ್ಳೋಣ. ಯಾಕೆಂದರೆ ನಮ್ಮ ಕರ್ತವ್ಯ ಇದು. ಸಮಾಜವನ್ನು ಶುದ್ಧಗೊಳಿಸಿ ಅದನ್ನು ಪರಿಶುದ್ಧವಾಗಿ ಇಟ್ಕೊಳ್ಳೋವಂಥದ್ದು ನಮ್ಮ ಕರ್ತವ್ಯ ಅದು. ಹಾಗಾಗಿ ನಾವು ಮಾಡಬೇಕು ಅದನ್ನು. ಸಿನಿಮಾ ಮನರಂಜನೆ ನಿಜ, ಮನರಂಜನೆಯೇ ಆಗ್ಬಿಡ್ಬಾರ್ದು. ಮನರಂಜನೆ ಜೊತೆಯಲ್ಲಿ ಸಾಮಾಜಿಕ ಜವಾಬ್ದಾರಿನೂ ನಮಗಿರಬೇಕು. ಹಾಗಾಗಿ ನಾವು ಪ್ರತಿ ಸಿನಿಮಾಗಳಲ್ಲೂ ಕೂಡ, ನಾನು ಕೌಟುಂಬಿಕ ಸಿನಿಮಾ ತಗೊಂಡಾಗ ಕುಟುಂಬಗಳು ಹೇಗಿರಬೇಕು ಅನ್ನೋದನ್ನು ಹೇಳ್ತೀನಿ. ಕುಟುಂಬದಲ್ಲಿ ಸಮಸ್ಯೆಗಳು ಬಂದಾಗ ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಹೇಳ್ತೀನಿ. ಒಂದು ಲವ್ ಸಬ್ಜೆಕ್ಟ್ ಮಾಡ್ತೀನಿ. ಲವ್ವರ್ಸ್ಗಳು ಪ್ರೀತಿಯನ್ನು ಹೇಗೆ ಸ್ವೀಕರಿಸಬೇಕು, ಪ್ರೀತಿಯಲ್ಲಿ ವಿರಸಗಳು ಬಂದಾಗ, ಮನಸ್ತಾಪಗಳು ಬಂದಾಗ ಅದನ್ನು ಹೇಗೆ ಸಂಭಾಳಿಸ್ಬೇಕು ಅನ್ನೋದನ್ನು ಹೇಳಿರ್ತೀನಿ. ಬರೀ ಲವ್ ಮಾಡ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ ಅಂತೆಲ್ಲ, ಅದರಲ್ಲಿ ಇನ್ನರ್ ವ್ಯಾಲ್ಯೂಸ್ ಇಟ್ಟಿರ್ತೀನಿ ನಾನು. ಹಾಗಾಗಿ ನಮ್ಮ ಜವಾಬ್ದಾರಿ ಅದು. ಯಾಕೆಂದರೆ ಪ್ರೇಕ್ಷಕ ನಾವೇನು ಕೊಟ್ಟರು ಅದನ್ನು ತಗೊಳ್ತಾನೆ. ನಾವು ನಮ್ಮ ಸಿನಿಮಾನ ಅವನು ಸ್ಫೂರ್ತಿಯಾಗಿ ತಗೊಳ್ತಾನೆ. ಸಿನಿಮಾ ನೋಡಿ ಅದೇ ಗುಂಗಲ್ ಆಚೆ ಹೋಗ್ತಾನೆ. ಹಾಗಾಗಿ ನೀವು ನೋಡಿ, ನಾನು ತುಂಬ ಲಾಂಗು ಮಚ್ಚುಗಳು ಕೊಡೋಕ್ಕೆ ಹೋಗಲ್ಲ. ಯಾಕೆಂದರೆ ಸೆಕೆಂಡ್ ಶೋ ಸಿನಿಮಾ ನೋಡಿ ಅವನು ಅದೇ ಹ್ಯಾಂಗೋವರ್ ಆಚೆ ಬಂದ ಅಂದರೆ ಯಾರ ತಲೆ ಮೇಲೆ ಬುರುಡೆ ಮೇಲೆ ಕಲೆ ತಾಕ್ತಾನೋ ಗೊತ್ತಿಲ್ಲ ಅವನು. ಕರೆಕ್ಟ್ ಸರ್, ಹ್ಯಾಂಗೋವರ್ ಇರುತ್ತೆ. ಹ್ಯಾಂಗೋವರ್ ಹೋಗಲ್ಲ. ಹಾಗಾಗಿ ಅವನಿಗೆ ಹೇಳೋದನ್ನು ನಾವು ಅವನ ಬದುಕಿಗೆ ಸ್ಫೂರ್ತಿ ಆಗುವಂಥದ್ದು, ಸಮಾಜ ಸ್ವಾಸ್ಥ್ಯ ಹಾಳು ಮಾಡದೇ ಇರತಕ್ಕಂಥದ್ದನ್ನು ಕೊಟ್ಟರೆ ಅವನೆಷ್ಟು ಬದಲಾವಣೆ ಆಗ್ತಾನಲ್ವ. ಈ ಕಾಳಜಿ ನನಗಿರ್ತದೆ. ಕರೆಕ್ಟ್ ಸರ್. ಈಗ ಸೂರ್ಯವಂಶ ಸಿನಿಮಾ ನೋಡ್ಕೊಂಡು ಈಚೆ ಬಂದಾಗ ನಾನು ದೊಡ್ಡವರಾಗಿರೋ ಮನೇಲಿ ನಾನು ಆ ಥರ ಅಣ್ಣ ಆಗಬೇಕು, ಹೌದು, ಅಮ್ಮ ಆಗಬೇಕು, ಹೌದು, ಆ ಥರ ಮನೆಯವನು ಹೌದು. ಕರೆಕ್ಟ್ ಸರ್. ಅಂತ ತಂದೆ ನಮ್ಗೆ ಯಾಕೆ ಇರಬಾರ್ದು ಅನ್ಸುತ್ತೆ. ನಾನು ಯಾಕೆ ಆ ಥರ ಮಗನಾಗಿ ಬದುಕಬಾರ್ದು, ನನಗೆ ಯಾಕೆ ಛಲ ಬರಬಾರ್ದು, ಸ್ವಾಭಿಮಾನ ನನಗೆ ಯಾಕೆ ಇರಬಾರ್ದು. ಇದೆಲ್ಲ ಸಿನಿಮಾ ಬಂದು ಮೋಟಿವೇಟ್ ಮಾಡಬೇಕು. ಸಿನಿಮಾ ಸಮಾಜ ದಾರಿ ತಪ್ಪಿಸಬಾರ್ದು. ಕರೆಕ್ಟ್ ಪಾಯಿಂಟ್.